ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಎಂದಿನಿಂದ ನೋಂದಣಿ ಶುಲ್ಕ ಜಾರಿಯಾಗಲಿದೆ. ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಎಂದಿನಿಂದ ಜಾರಿಯಾಗಲಿದೆ ನೋಂದಣಿ ಶುಲ್ಕ. ರಾಜ್ಯದ ಜನರಿಗೆ ತೆರಿಗೆ ಏರಿಕೆಯ ಬರೆ ಎಳೆದಿದೆ ರಾಜ್ಯ ಸರ್ಕಾರ. ಶೇಕಡಾ 1 ರಿಂದ ಶೇಕಡಾ 2 ಮುದ್ರಾಂಕ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ. ಈ ಹಿಂದೆ ಲಕ್ಷಕ್ಕೆ ₹1,000 ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇತ್ತು. ಇದೀಗ ಹೊಸ ಶುಲ್ಕದಿಂದಾಗಿ ₹2,000 ನೀಡಬೇಕಾಗಿದೆ. ರಾಜ್ಯದ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಟ್ಯಾಕ್ಸ್ ಶಾಕ್ ಅನ್ನ ಕೂಡ ನೀಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಎಂದಿನಿಂದ ಜಾರಿಗೊಳಿಸ್ತಾ ಇರುವಂತಹ ಸ್ಥಿರಾಸ್ತಿ ಮೇಲಿನ ವ್ಯವಹಾರಗಳ ದಸ್ತಾವೇಜುಗಳಿಗೆ ವಿಧಿಸುತ್ತಿರುವಂತಹ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ನೆರೆ ರಾಜ್ಯಗಳಲ್ಲಿಯೂ ಕೂಡ ದರಗಳಿಗಿಂತ ಪ್ರಸ್ತುತ ಕಡಿಮೆ ಶುಲ್ಕ ಇದಾಗಿದೆ. ಆದರೆ ಇತರೆ ರಾಜ್ಯಗಳ ಶುಲ್ಕಗಳೊಂದಿಗೆ ಸಮೀಕರಣ ಮಾಡಿ ನೋಡಿದಾಗ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತ ಈ ಬಗ್ಗೆ ಮುದ್ರಾಂಕ ಶುಲ್ಕ ಆಯುಕ್ತರಾದಂತಹ ಮುಲೈ ಮುಗಿಲನ್ ಅವರು ಕೂಡ ನಿನ್ನೆ ತಿಳಿಸಿದರು. ಆದರೆ ಇಂದಿನಿಂದ ಈ ಮುದ್ರಾಂಕ ಶುಲ್ಕ ಹೆಚ್ಚಳವನ್ನ ಮಾಡಿ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇಂದಿನಿಂದ ರಾಜ್ಯಾದ್ಯಂತ ಜಾರಿಯಾಗ್ತಾ ಇದೆ ನೋಂದಣಿ ಶುಲ್ಕ ಹಾಗೂ ಮುದ್ರಾಂಕ ಶುಲ್ಕ. ಈವರೆಗೂ ಕೂಡ ರಾಜ್ಯದ ಜನರಿಗೆ ತೆರಿಗೆ ಏರಿಕೆ ಆಗ್ತಾನೆ ಬಂದಿದೆ ರಾಜ್ಯ ಸರ್ಕಾರ. ಆದರೆ ಇವಾಗ ಮುದ್ರಾಂಕ ಶುಲ್ಕ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ನೀವು ಮುಂಚೆ ಎಲ್ಲ ಶೇಕಡಾ 1 ಮಾತ್ರ ತೆರಿಗೆ ಶುಲ್ಕವನ್ನ ಕಟ್ತಾ ಇದ್ರೆ, ಅಂದ್ರೆ ಮುದ್ರಾಂಕ ಶುಲ್ಕವನ್ನ. ಆದರೆ ಇವಾಗ ಡಬಲ್ ಆಗಿರುವಂಥದ್ದು ತೆರಿಗೆ ಈ ಮುದ್ರಾಂಕ ಶುಲ್ಕ ಶೇಕಡಾ 2 ಹೆಚ್ಚಳ ಆಗಿದೆ. ಈ ಹಿಂದೆ ಲಕ್ಷಕ್ಕೆ ₹1,000 ಕಟ್ಟಬೇಕಾಗಿತ್ತು. ಆದರೆ ಇವಾಗ ಲಕ್ಷಕ್ಕೆ ₹2,000 ಕಟ್ಟಬೇಕಾಗಿದೆ. ಈ ಒಂದು ಜಾರಿಯನ್ನ ತಂದಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇನ್ನು ರಾಜ್ಯದ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಟ್ಯಾಕ್ಸ್ ಶಾಕ್ ಅನ್ನ ಕೂಡ ನೀಡ್ತಾ ಇದೆ ರಾಜ್ಯ ಸರ್ಕಾರ.